ನೀರು ಬಂದ್ರೆ ಸಾಕು, 2 ಹಸು ಇಟ್ಕೊತಾರೆ, ಒಂದಷ್ಟು ತರಕಾರಿ ಬೆಳೀತಾರೆ, ಜೀವನ ಮಾಡ್ತಾರೆ. ಆದ್ರೆ ಮನಸ್ಸು ಮಾಡಿದ್ರೆ ಏನ್ ಮಾಡ್ಬೋದು ಅಂತಕ್ಕಂಥ ಉದಾಹರಣೆ ಹೇಳ್ತೀನಿ. ನಮ್ಮ ಊರಲ್ಲಿ ಕುಡಿಯಕ್ಕೆ ನೀರು ಕಡಿಮೆ ಇದ್ರೆ ಕೂಡ, ವ್ಯವಸಾಯಕ್ಕೆ ನಮ್ಮ ಲ್ಯಾಂಡ್ಸ್ಕೇಪಿಂಗ್ ನೀರಿಲ್ಲ ಅಂದ್ರೂ ಕೂಡ, ಮನೆ ಹತ್ರ ವ್ಯವಸಾಯಕ್ಕೆ ನೀರಿಲ್ಲ ಅಂದ್ರೂ ಯೋಚನೆ ಮಾಡಿ 1 ಎಕರೆಯಲ್ಲಿ 1 ಕೆರೆ ತರ 25 ಅಡಿ ಹಳ್ಳ ಮಾಡಿ 4 ಕೆರೆ ತರ ನಾನು ಕೃಷಿ ಕೆರೆ ಮಾಡಿದ್ವಿ. ಬಂದು ನೋಡ್ಬೇಕು ಪತ್ರಿಕಾ ಮಿತ್ರರು, ತಾವು ಕೂಡ 100 ಎಕರೆ ವ್ಯವಸಾಯ ಮಾಡ್ತೀವಿ, ಅಷ್ಟು ನೀರಿದೆ. 3 ವರ್ಷ ನೀರಿಲ್ಲ ಅಂತ ಹೇಳಿದ್ರು, ಮಳೆ ಇಲ್ಲ ಅಂದ್ರೂ ಅಷ್ಟು ನೀರಿದೆ ನಮ್ಮ ಹತ್ರ. ಇವತ್ತು ವ್ಯವಸಾಯ ಮಾಡ್ತಾ ಇದ್ದೀವಿ. ಇವತ್ತು ನಮ್ಮೂರಲ್ಲಿ ತರಕಾರಿ ಬೆಳೆದು ಬೆಂಗಳೂರಿಗೆ, ಇಲ್ಲಿಂದ ತರಕಾರಿ ಬೆಂಗಳೂರು ಮನೆ ಬರುತ್ತೆ, ನಮ್ಮ ಮನೆಗೆ. ಹಾಲು 30 ಹಸು ಇಟ್ಟಿದ್ವಿ, 4 ತಳಿ ಹಸು ಇಟ್ಟಿದ್ವಿ. ಇವತ್ತು ವ್ಯವಸಾಯ ಮಾಡ್ತಾ ಇದ್ದೀನಿ. ಅಂದ್ರೆ ರೈತನ ಮಗನಾಗಿ ರಾಯಲ್ ಲೈಫ್ ಮಾಡೋದು ಗೊತ್ತಿದೆ. ಆದರೆ ಇವತ್ತು ರಾಜಕಾರಣಕ್ಕೆ ಬಂದಿರತಕ್ಕಂಥದ್ದು ಒಂದೇ ಉದ್ದೇಶ, ನಮ್ಮ ಚಿಕ್ಕಬಳ್ಳಾಪುರ, ಕೋಲಾರ ಈ ಭಾಗದಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ನೋಡಿ ಅಟ್ಲೀಸ್ಟ್ ನಾವಾದರೂ ಸ್ವಲ್ಪ ಏನಾದರೂ ಸ್ಪಂದನೆ ಮಾಡಿ ನಮ್ಮ ಕೈಲಾದ ಸೇವೆ ಮಾಡ್ಬೇಕಂತ ಬಂದಿದ್ದೀವಿ. ನಮ್ಮ ಸೇವೆನ, ನಮ್ಮ ಯೋಗ್ಯತೆನ ಅಳತೆ ಮಾಡಿ ಮಾತಾಡಬೇಕು ಅಂತ ತಮ್ಮಲ್ಲೆಲ್ಲ ವಿನಂತಿ ಮಾಡ್ಕೊಂತೀವಿ. ಯಾರೇ ಪತ್ರಿಕೆ ಮಿತ್ರರು ಇರ್ಬೇಕಾದ್ರೆ ಮುಗಿಸ್ಬೇಕಂತ ನಮ್ಗೆ ಸ್ಟಾರ್ಟ್ ಮಾಡ್ಬಿಡ್ವಿ. ಬೇರೆ ಎಲ್ಲ ಹೋಗ್ಬೇಕಂದ್ರು ಅದಕ್ಕೆ ಶುರು ಮಾಡ್ಬಿಡ್ವಿ. ಈ ಒಂದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಿಜೆಪಿ ಪಕ್ಷದ ಜಿಲ್ಲಾ ಕಚೇರಿಯನ್ನ 15ನೇ ತಾರೀಕು ಉದ್ಘಾಟನೆ ಮಾಡಬೇಕಂತ ನಾವು ದಿನಾಂಕವನ್ನು ನಿಗದಿಪಡಿಸಿದ್ವಿ. ಚಿಕ್ಕಬಳ್ಳಾಪುರ ನಮ್ಮ ನೀರಿನ ಹೋರಾಟ ಏನಿದೆ, ಆ ಹೋರಾಟದ ಒಂದು ಬಂಧನ ಏನು ಘೋಷಣೆ ಆಗಿತ್ತು, ಹಾಗಾಗಿ ನಾವು ಇದನ್ನ ಕಚೇರಿಯ ಉದ್ಘಾಟನೆಯನ್ನ ಮುಂದೂಡಲಾಗಿದೆ. ಈ ಒಂದು ನೀರಿನ ಸಮಸ್ಯೆ ಇಡೀ ಜಿಲ್ಲೆಯಲ್ಲಿ ಇರ್ತಕ್ಕಂಥ ರೈತರಿಗೊಬ್ಬರಿಗೆ ಅಲ್ಲ, ಈ ಒಂದು ರೈತರಿಗೆ ಬಂದಿರತಕ್ಕಂಥ ಸಮಸ್ಯೆ ಏನಂತ ಹೇಳಿದ್ರೆ, ಬೆಳೆಗಳು ಚೆನ್ನಾಗಿ ಆಗ್ತಾ ಇತ್ತು. ಈಗ ಹೋಗ್ತಾ ಹೋಗ್ತಾ ಏನಾಗ್ತಾ ಇದೆ, ಬೆಳೆ ಚೆನ್ನಾಗಿ ಆಗ್ಬೇಕಂತ ಹೇಳಿದ್ರೆ ಆ ಬೆಳೆಗೆ ವಾಪಸ್ಸು ಸಾಕಷ್ಟು ಕೆಮಿಕಲ್ಸ್ನ ಉಪಯೋಗ ಮಾಡಬೇಕು. ಆ ಕೆಮಿಕಲ್ಸಿಂದ ಮತ್ತೇನಾಗುತ್ತೆ, ಒಂದು ಭೂಮಿ ಕೆಡೋದ್ರ ಜೊತೆಗೆ ಈ ತರಕಾರಿ ಹಣ್ಣುಗಳಿಂದ ಇಲ್ಲಿರೋರು ಅಷ್ಟೇ ಅಲ್ಲ, ಈ ಜಿಲ್ಲೆಯಲ್ಲಿರೋರು ಅಷ್ಟೇ ಅಲ್ಲ ಸೇವನೆ ಮಾಡ್ತಕ್ಕಂಥದ್ದು ಇಡೀ ಬೆಂಗಳೂರಿಗೆ ಹೋಗುತ್ತೆ, ಹೈದ್ರಾಬಾದ್ ಹೋಗುತ್ತೆ, ಚೆನ್ನಾಗಿ ಹೋಗುತ್ತೆ. ಮುಂಬರೋ ದಿನಗಳಲ್ಲಿ ಏನಾದ್ರೂ ಈ ಒಂದು ತರಕಾರಿಯಲ್ಲಿ, ಈ ಹಣ್ಣುಗಳಲ್ಲಿ ವಿಷಕಾರಿ ಇದೆ, ಇದನ್ನ ಸೇವಿಸಬಾರ್ದು ಅಂತ ಏನಾದರೂ ಆದರೆ ಇಡೀ ಇರ್ತಕ್ಕಂಥ ಜಿಲ್ಲೆಯಲ್ಲಿರ್ತಕ್ಕಂಥ ರೈತರು ಏನಾಗುತ್ತೆ ಪರಿಸ್ಥಿತಿ ಅಂತಕ್ಕಂಥದ್ದು ಊಹಿಸ್ಕೊಂಡ್ರೆ ಭಯ ಆಗತ್ತೆ. ಎಲ್ಲರೂ ಕೇಳ್ತಾ ಇರ್ತಕ್ಕಂಥದ್ದು ಒಂದೇ ಒಕ್ಕರ್ಲಲ್ಲಿ, ನಾವು ಕೂಡ ಕೇಳ್ತಾ ಇದ್ವಿ. ಸಾಕಷ್ಟು ಅವರು ಭಾಷಣಗಳು ಮಾಡ್ತಾರೆ, ಭಾಷಣ ಕಲ್ತಿದ್ದಾರೆ. ಅವರ ವೃತ್ತಿನೇ ಎಲ್ಲರನ್ನೂ ಒಂದು ಹುರಿದುಂಬಿಸ್ತಕ್ಕಂಥ ಭಾಷಣ ಮಾಡ್ತಕ್ಕಂಥದ್ದು ಅವ್ರ ಕಲೆ. ಅವ್ರ ಅನುಕೂಲಕ್ಕೆ ಹೆಂಗೆ ಬೇಕೋ ಹಂಗೆಲ್ಲ ಮಾತಾಡ್ತಾರೆ. ಜನರ ಸಮಸ್ಯೆಗಳ ಬಗ್ಗೆ ಮಾತಾಡಲಿಲ್ಲ ಅಂತಕ್ಕಂಥದ್ದು ಆದರೆ ನಾವು ಯಾರು, ನೀವ್ಯಾರು, ಮುಂದಿನ ದಿನಗಳಲ್ಲಿ ಜನರ ಪಾಠ ಕಳಿಸ್ತಾರೆ. ಅದನ್ನ ನೋಡ್ಕೊಂಡು ಅವ್ರು ಕೆಲಸ ಮಾಡಿದ್ರೆ ಅವ್ರಿಗೆ ಒಳ್ಳೆ. ಸರ್ ಅವ್ರು ಹೇಳ್ತಾರೆ ನನಗೆ ಇವಾಗಿನಿ ಅಂತ ಹೇಳ್ತಾರೆ ಶಾಸಕರು. ಅಂದರೆ ಅವ್ರನ್ನ ಮಂತ್ರಿ ಮಾಡಿದ್ರೆ ತರ್ತೀನಿ ಅಂತ, ಮಂತ್ರಿ ಮಾಡಿದ್ರೆ ಹೆಚ್ಚಿನ ಶಕ್ತಿ ಬರುತ್ತೆ, ತರ್ತೀವಿ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಆದರೆ ಎಲ್ಲೆಲ್ಲಿ ಬಾಯಿ ಬಂದಾಗೆಲ್ಲನೂ ಎಲ್ಲರನ್ನೂ ಮುಟ್ಟಾಳ್ರು ಅಂತ ಮಾತಾಡ್ತಾರೆ. ಅವರೊಬ್ಬರು ಬಿಟ್ಟರೆ ಮಿಕ್ಕಿದವ್ರು ಎಲ್ಲರೂ ಮುಟ್ಟಾಳ್ರೆ. ಅವ್ರು ಮಂತ್ರಿ ಇದ್ದಾರಲ್ಲ, ಇವತ್ತು ಅವ್ರ ಶಕ್ತಿ ಇಲ್ವಾ? ಇಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಶಕ್ತಿ ಇಲ್ವಾ? ಅವ್ರ ಕೈಲಿ ಮಾಡಿಸ್ಬೇಕಾಯ್ತು ಕೂತ್ಕೊಂಡು. ಅವರು ಪಕ್ಷದಲ್ಲಿರ್ತಕ್ಕಂಥ ಭಿನ್ನಾಭಿಪ್ರಾಯ ದೇಶನ ಗೊತ್ತಿದೆ. ನಾವು ರಾಜಕಾರಣ ಮಾತಾಡಲ್ಲ ಈ ವಿಷಯದಲ್ಲಿ. ಇಲ್ಲಿ ಶಾಸಕರಿಗೆ ಅವ್ರಲ್ಲಿರ್ತಕ್ಕಂಥ ಜನರು ವೋಟ್ ಹಾಕಿದ್ದಾರೆ, ಕೆಲಸ ಮಾಡ್ತಕ್ಕಂಥ ಮ್ಯಾಂಡೇಟ್ ಕೊಟ್ಟಿದ್ದಾರೆ, ಆ ಕೆಲಸ ಮಾಡ್ತಕ್ಕಂಥ ಕಲಿಬೇಕು. ಸರ್ ಅವ್ರು ಶಾಸಕರ ಮೊದಲೇ ಇದನ್ನ ಪ್ರಸ್ತಾವ ಬಿಟ್ಟಕ್ಕನಲ್ಲ ಸರ್. ಅವರ ಭಾಷಣಗಳು ಸುಮಾರು ಕೇಳಿದ್ದೀನಿ. ರಾಜಕಾರಣಕ್ಕೆ ಬರಬೇಕಾದ್ರೆ ಮಾನ ಮರ್ಯಾದೆ ಬಿಡಬೇಕು, ರಾಜಕಾರಣ ಅಂತ ಹೇಳಿದ್ರೆ ಒಂದು ಮಾತಲ್ಲಿ ಅಲ್ಲ ಅಂತಕ್ಕಂಥದ್ದನ್ನು ಎಲ್ರಿಗೂ ಪಾಠ ಹೇಳ್ಕೊಡ್ತಾರೆ. ಬಟ್ ರಾಜಕಾರಣ ಅಂದರೆ ಅದಲ್ಲ. ಒಬ್ಬ ಲೀಡರ್ಶಿಪ್ಗೆ ಲೀಡರ್ ಆಗಬೇಕಂದ್ರೆ ಒಂದು ಕ್ವಾಲಿಟೀಸ್ ಬೇಕು,
ಒಂದು ಮಾನದಂಡಗಳಿರಬೇಕು, ಒಂದು ಮಾತು ಮೇಲೆ ಇರಬೇಕು, ಅವ್ರನ್ನ ಲೀಡರ್ ಅಂತಾರೆ. ಈ ಥರ ಮಾಡ್ತಾ ಇರ್ತಕ್ಕಂಥ ರಾಜಕಾರಣದಲ್ಲಿ ಮರ್ಯಾದೆ ಇಲ್ಲದೆ ಇರತಕ್ಕಂಥ ರಾಜಕಾರಣಿ ಅಂತಾರೆ. ಮುಂಬರುವ ದಿನಗಳಲ್ಲಿ ಪಾಠ ಕಲಿಸ್ತಕ್ಕಂಥದ್ದು ಜನ ನೋಡ್ಕೊತಾರೆ, ಅದ್ರ ಬಗ್ಗೆ ಚರ್ಚೆ ಮಾಡ್ತಕ್ಕಂಥದ್ದು ಸೂಕ್ತ ಅಲ್ಲ ಅಂತ ಹೇಳಿ. ಸರ್, ಬಿಜೆಪಿ ಸಂಸದರೆಲ್ಲ ಮುಟ್ಟಾಳ್. ಬಜೆಟ್ ಅಲ್ಲಿ 3ನೇ ಹಂತ ಶುದ್ಧೀಕರಣಕ್ಕೆ ಸ್ವಲ್ಪ ದುಡ್ಡು ಕೊಟ್ಟು ಒಂದು ಶುದ್ಧೀಕರಣ ಮಾಡ್ತಕ್ಕಂಥ ಘಟಕನ ಮಾಡ್ತಾರೆ ಅಂತ ತುಂಬಾ ಆಸೆ ಇತ್ತು. ಬಜೆಟ್ ಅಲ್ಲಿ ನೋಡಿದ ತಕ್ಷಣ ನಿರಾಸೆ ಆಗಿದೆ. ಜನರ ಸಮಸ್ಯೆ ಇನ್ನಷ್ಟು ದೊಡ್ಡದಾಗತಕ್ಕಂಥದ್ದು ಕಾಣಿಸ್ತಾ ಇದೆ. ಏನಾದ್ರೂ ಇಮಿಡಿಯೇಟ್ ಆಗಿ ಅದಕ್ಕೆ 3ನೇ ಹಂತಕ್ಕೆ ಏನಾದರೂ ಕೈ ಹಾಕಲಿಲ್ಲ ಅಂತ ಹೇಳಿದ್ರೆ ಮುಂಬರುವ ದಿನಗಳಲ್ಲಿ ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ಗ್ರಾಮಾಂತರ 3 ಜಿಲ್ಲೆಗಳ ನಮ್ಮ ಬಿಜೆಪಿಯ ರಾಜ್ಯದ, ರಾಷ್ಟ್ರದ ಹಾಗೂ 3 ಜಿಲ್ಲೆಯ ಮುಖಂಡರು ಎಲ್ಲರೂ ಸೇರಿ ಎಲ್ಲ ಸಂಘಟನೆಗಳು ಸೇರಿಸ್ಕೊಂಡು ಉಗ್ರ ಹೋರಾಟ ಮಾಡಬೇಕಾಗತ್ತೆ. ಈ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ. ಇವತ್ತೇನು ಭಾನುವಾರ ಮಾಡ್ಬೇಕಂತಕ್ಕಂಥ ಏನು ಸ್ಟ್ರೈಕ್ ಇದೆ ಪ್ರಾರಂಭ ಮಾಡ್ತಾ ಇದ್ದಾರೆ. ಆದರೆ ಭಾನುವಾರ ಬದಲು ಸೋಮವಾರ ಮಾಡಿದ್ರೆ ಚೆನ್ನಾಗಿರ್ತಾ ಇತ್ತು. ಯಾಕಂತ ಹೇಳಿದ್ರೆ ಸರ್ಕಾರದ ಕಚೇರಿಗಳೆಲ್ಲ ಭಾನುವಾರ ಮುಚ್ಚಿರ್ತವೆ. ಸರ್ಕಾರಕ್ಕೆ ಏನು ಬಿಸಿ ಮುಟ್ಟಲ್ಲ ಇದು. ಯಾಕಂದ್ರೆ ಅವರೆಲ್ಲ ಆರಾಮಾಗಿ ಭಾನುವಾರ ರಜಾ ಮನೇಲಿ ಇರ್ತಾರೆ, ಸರ್ಕಾರ ಕಚೇರಿಗಳು ಬಂದಿರ್ತದೆ. ಆದರೆ ಇದರಿಂದ ಏನಾದರೂ ಸ್ವಲ್ಪ ತೊಂದರೆ ಆದರೆ ಇಲ್ಲಿರೋ ರೈತರಿಗೆ, ಇಲ್ಲಿರ್ತಕ್ಕಂಥ ಕಾರ್ಮಿಕರಿಗೆ, ಇಲ್ಲಿರ್ತಕ್ಕಂಥ ವರ್ತಕರಿಗೆ ತೊಂದರೆ ಆಗುತ್ತೆ. ಇದನ್ನ ಸಾಕಷ್ಟು ಸಂಘಟನೆಗಳು ಮಾಡ್ಕೊಂಡು ಬಂದಿದೆ. ನೀರಾವರಿ ಹೋರಾಟ, ಈ ಹೋರಾಟ ಏನು ಭಾನುವಾರ ಮಾಡ್ತಕ್ಕಂಥದ್ದು ಏನು ಇದೆಯಲ್ಲ, ಮುಂಬರುವ ದಿನಗಳಲ್ಲಿ ಉಗ್ರವಾದ ಹೋರಾಟ ಎಲ್ಲರೂ ಸೇರಿ ಯಾರೇ ರಾಜಕಾರಣ ಮಾಡ್ಬೋದು. ಇದರಲ್ಲಿ ಈ ವಿಷಯದಲ್ಲಿ ರಾಜಕಾರಣ ಇಲ್ಲದೆ ಎಲ್ಲರೂ ಸೇರಿ ನಮ್ಮ ಪಕ್ಷದಿಂದ ಆದರೆ ದೊಡ್ಡ ಮಟ್ಟಕ್ಕೆ ನಾವು ಬೆಂಬಲ ಕೊಟ್ಟು ಉಗ್ರ ಹೋರಾಟ ಮಾಡ್ತಕ್ಕಂಥ ಏನು ತೀರ್ಮಾನ ನಾವು ಈಗಾಗಲೇ ನಾನು ಡೆಲ್ಲಿಯಲ್ಲಿ ಇದ್ದೆ 2 ದಿವಸದಿಂದ. ನಮ್ಮೆಲ್ಲ ವರಿಷ್ಠರ ಹತ್ರ ಮಾತಾಡ್ಕೊಂಡು ಬಂದಿದ್ದೀವಿ. ನಮ್ಮ ತುಮಕೂರು ಏನು ಸೋಮಣ್ಣವರು ಇದ್ದಾರೆ, ಮಂತ್ರಿಗಳ ಹತ್ರ ಕೂಡ ಮಾತಾಡಿದ್ದೀವಿ, ಸಂಸದರ ಹತ್ರ ಮಾತಾಡಿದ್ದೀವಿ, ಪ್ರಹ್ಲಾದ್ ಜೋಶಿ ಹತ್ರ ಮಾತಾಡಿದ್ದೀವಿ, ಮಂತ್ರಿಗಳ ಹತ್ರ ಮಾತಾಡಿದ್ದೀವಿ, ನಮ್ಮ ರಾಜ್ಯದಲ್ಲಿ ಎಲ್ಲ ಮುಖಂಡರ ಹತ್ರ ಮಾತಾಡಿದ್ದೀವಿ, ವಿರೋಧ ಪಕ್ಷ ನಾಯಕರಾಗಿರ್ತಕ್ಕಂಥವ್ರು, ನಮ್ಮ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಎಲ್ಲರ ಹತ್ರ ಮಾತಾಡಿದ್ದೀವಿ. ನಮ್ಮ ಭಾಗದ ಸಮಸ್ಯೆಗಳಿಗೆ ಇಡೀ ರಾಜ್ಯದ ಎಲ್ಲ ನಾಯಕರು ಕೂಡ ಸಹಮತ ಕೊಟ್ಟು ಉಗ್ರ ಹೋರಾಟ ಮಾಡೋದಕ್ಕೆ ಸಿದ್ಧತೆಗಳನ್ನು ಮಾಡ್ಕೋತಾ ಇದ್ದೀವಿ. ಧನ್ಯವಾದಗಳು. ಇವತ್ತು ಈ ಸಮಸ್ಯೆ ಬಂದು ರಾಜಕಾರಣ ಇಲ್ಲ, ರಾಜಕಾರಣದ ಸಮಸ್ಯೆ ಅಲ್ಲ, ರಾಜಕಾರಣಿಗಳ ಸಮಸ್ಯೆ ಅಲ್ಲ. ಇದು ಜನಸಾಮಾನ್ಯರಿಂದ ಹಿಡಿದು, ರೈತರಿಂದ ಹಿಡಿದು, ವರ್ತಕರಿಂದ ಹಿಡಿದು ಇರ್ತಕ್ಕಂಥ ಎಲ್ಲರೂ ಜನರ ಸಮಸ್ಯೆ ಇದು. ಇದರಲ್ಲಿ ಯಾರೇ ರಾಜಕಾರಣ ಮಾತಾಡ್ತಕ್ಕಂಥದ್ದಲ್ಲ. ಸಹಮತ ಇರಬೇಕು, ಹೋರಾಟ ಇರಬೇಕು. ನಾನು ಹೇಳಿರ್ತಕ್ಕಂಥದ್ದು ಭಾನುವಾರಕ್ಕಿಂತ ಬೇರೆ ದಿವಸ ಮಾಡಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತ ಹೇಳಿದ್ದೀವಿ. ಆದರೆ ನಿಗದಿ ಆಗಿದೆ, ಮಾಡಲಿ. ನಮ್ಮದು ಸಹಮತ ಇದೆ, ನಮ್ಮ ಮುಖಂಡರುಗಳು ಹೋಗ್ತಾರೆ, ನಾವು ಹೋಗ್ತಕ್ಕಂಥ ಪ್ರಯತ್ನ ಮಾಡ್ತೀವಿ. ಮುಂಬರುವ ದಿನಗಳಲ್ಲಿ ಉಗ್ರವಾದ ಹೋರಾಟನ ಮಾಡ್ತಕ್ಕಂಥ ಒಂದು ರೂಪುರೇಷೆಗಳನ್ನು ಮಾಡ್ತೀವಿ. ಆಮೇಲೆ KIDBದು ಇವತ್ತು ಮತ್ತೆ ಜಮೀನೆಲ್ಲ ವಶಪಡಿಸಿಕೊಂಡು ನೋಟಿಸ್ ಕಳಿಸಿದ್ದಾರೆ. ಈಗ 16ನೇ ತಾರೀಕು ರೈತ ಸಂಘ ಒಂದು ಹೋರಾಟನೂ ಕೂಡ ಮಾಡ್ತಾ ಇದೆ. ನೀವು ನಿಮ್ಮ ಪಕ್ಷ ಯಾವ ರೀತಿಯ ಒಂದು ತೀರ್ಮಾನವನ್ನು ತಗೊಂತೀರಿ, ಅದಕ್ಕೆ ಯಾವ ರೀತಿ ಬೆಂಬಲಿಸ್ತೀರಾ ಅಥವಾ ಇಲ್ವಾ? ಕಾಂಗ್ರೆಸ್ ಸರ್ಕಾರ ಬಂದಾದ್ಮೇಲೆ ಸಾಕಷ್ಟು ಕೈಗಾರಿಕೆಗಳಿಗೆ ಲ್ಯಾಂಡ್ನ ಅಕ್ವಿಜೇಷನ್ ಮಾಡ್ತಕ್ಕಂಥದ್ದು, ರಿಯಲ್ ಎಸ್ಟೇಟ್ ದಂಧೆಗಳಿಗೆ ಏನು ಕೈ ಜೋಡಿಸಿ ಮಾಡ್ತಕ್ಕಂಥದ್ದು ನಡೀತಾ ಇದೆ. ಯಾಕಂತ ಹೇಳಿದ್ರೆ ಬೆಂಗಳೂರು ದೇವನಹಳ್ಳಿ ಹತ್ರದಿಂದ ಹಿಡಿದು, ಜಂಗಮಕೋಟೆಯಿಂದ ಹಿಡಿದು, ಚಿಂತಾಮಣಿಯಿಂದ ಹಿಡಿದು, ತುಮಕೂರಿಂದ ಹಿಡಿದು, ನಮ್ಮ ಗೌರಿಬಿದನೂರಿಂದ ಹಿಡಿದು, ದೊಡ್ಡಬಳ್ಳಾಪುರದಿಂದ ಸೇರಿ ಸಾಕಷ್ಟು ಕೈಗಾರಿಕೆಗಳಿಗೆ ಲ್ಯಾಂಡ್ ತಗೊಂಡಿದ್ದಾರೆ. ಈಗಾಗಲೇ ಅಕ್ವಿಜೇಷನ್ ಮಾಡಾಗಿದೆ, ಡೆವಲಪ್ಮೆಂಟ್ ಮಾಡಿದ್ದಾರೆ. ಎಷ್ಟು ಕೈಗಾರಿಕೆಗೆ ಬಂದಿದೆ? ದೇವನಹಳ್ಳಿ ಹತ್ರ ಮಾಡಿ 2 ದಶಕಗಳಾಗ್ತಾ ಇದೆ. ಅಷ್ಟು ಲ್ಯಾಂಡ್ ತಗೊಂಡು ಎಷ್ಟು ಕೈಗಾರಿಕೆ ಬಂದಿದೆ 20 ವರ್ಷದಲ್ಲಿ? ಯಾರ್ಯಾರು ಜಮೀನು ತಗೊಂಡಿದ್ದಾರೆ? ಪ್ರಬಲವಾಗಿರ್ತಕ್ಕಂಥವ್ರಿಗೆಲ್ಲ, ಕೈಗಾರಿಕೆ ಇಲ್ಲದೆ ಇರ್ತಕ್ಕಂಥವ್ರೆಲ್ಲ ಜಾಮೀನು ಕೊಟ್ಬಿಟ್ಟು ರಿಯಲ್ ಎಸ್ಟೇಟ್ ದಂಧೆಗಳು ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ದೇವನಹಳ್ಳಿ ಹತ್ರ ಒಂದು ಉದಾಹರಣೆ ಹೇಳ್ತೀನಿ. ರೈತರಿಗೆ ಕೊಟ್ಟಿರ್ತಕ್ಕಂಥದ್ದು ಲಕ್ಷಗಳಲ್ಲಿ ಕೊಟ್ಟಿದ್ದಾರೆ. ಅವರು ಪಾಪ ದುಡ್ಡು ಬಂದಿದ್ದನ್ನೆಲ್ಲ ತಿಂದು ಹಾಕಿದ್ಮೇಲೆ, ಅವರೆಲ್ಲ ಖರ್ಚು ಮಾಡಾದ್ಮೇಲೆ ಅವ್ರ ಮಕ್ಕಳು ಮದುವೆ ಮಾಡೋದು, ಮನೆ ಕಟ್ಟೋದು, ಬೇರೆ ಎಜುಕೇಶನ್ ಮಾಡೋಕೆ ಮಾಡ್ತಾರೆ. ದುಡ್ಡು ಹೋಯ್ತು. ಇವತ್ತು ಅದೇ ಮಕ್ಕಳು ಓದಿರೋರು ಕೂಡ ಏರ್ಪೋರ್ಟಲ್ಲಿ ಸುಮಾರು ಜನ ಕೂಲಿ ಕೆಲಸ ಮಾಡ್ತಾ ಇದ್ದಾರೆ. ಯಾರು ರೈತರ ಮಕ್ಕಳು ಇವತ್ತು 5 ಕೋಟಿ 10 ಕೋಟಿ ರೂಪಾಯಿ ಆಗಿದೆ ಒಂದು ಎಕರೆ ಜಮೀನು. ರೈತರ ಒಂದು ಏನು ಹೊಟ್ಟೆಗೆ ಹೊಡಿತಾ ಇರ್ತಕ್ಕಂಥ ಏನು ಸರ್ಕಾರ ಇದೆಯಲ್ಲ, ಈ KIDB ಅಕ್ವಿಜೇಷನ್ ಮಾಡೋಕ್ಕಿಂತ ಮುಂಚೆ
ಅಕ್ವಿಜೇಷನ್ ಮಾಡಿ ಲ್ಯಾಂಡ್ ಹಂಚಿರ್ತಕ್ಕಂಥವರು ಕೈಗಾರಿಕೆಗಳು ಎಷ್ಟು ಮಾಡಿದ್ದಾರೆ ಅಂತಕ್ಕಂಥದ್ದನ್ನ ತೀರ್ಮಾನ ಮಾಡಬೇಕು. ಯಾರು ಕೈಗಾರಿಕೆಗಳು ಮಾಡಿಲ್ಲ ಅದನ್ನ ಜಮೀನನ್ನು ವಾಪಸ್ ಪಡ್ಕೊಂಡು ಕೈಗಾರಿಕೆಗಳು ಮಾಡ್ತಕ್ಕಂಥ ಕೆಲಸ ಮಾಡೋಕೆ ಇವರು ಯೋಗ್ಯತೆ ಇದ್ರೆ ಈ ಅಕ್ವಿಜೇಷನ್ ಮಾಡ್ತಕ್ಕಂಥದ್ದನ್ನ ಹೊಸ ಅಕ್ವಿಜೇಷನ್ ನಿಲ್ಲಿಸಬೇಕು. ಅದರ ಹೋರಾಟವು ಕೂಡ ನಾವು ಉಗ್ರವಾಗಿ ಹೋರಾಟ ಮಾಡ್ತಕ್ಕಂಥ ತೀರ್ಮಾನ ಮಾಡಿದ್ವಿ. ಕಾಂಗ್ರೆಸ್ ಪಕ್ಷದ ಮುಖಂಡರು ಕೂಡ ಹೋರಾಟಗಳನ್ನ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಆ ಗ್ಯಾಸ್ಗೆ ಹೆಚ್ಚಿರೋದ್ರ ಬಗ್ಗೆ ತಾವೇನ್ ಹೇಳ್ತೀರಿ ಅಂತ? ಇವತ್ತು ಈ ಗ್ಯಾಸ್ ಇರ್ಬೋದು, ಪೆಟ್ರೋಲ್ ಇರ್ಬೋದು, ಈ ಸಮಸ್ಯೆ ಬಂದ್ಬಿಟ್ಟು ನಮ್ಮ ಒಂದು ದೇಶದ್ದಲ್ಲ, ಸರ್ಕಾರದ್ದಲ್ಲ. ನಾವು ಎಲ್ಲಿಂದ ತರ್ತಾ ಇದ್ವಿ ಅಲ್ಲಿ ಯುದ್ಧ ನಡೀತಾ ಇರೋದ್ರಿಂದ, ಸಮಸ್ಯೆ ಆಗಿರೋದ್ರಿಂದ, ಸಪ್ಲೈ ಕೊರತೆ ಇರೋದ್ರಿಂದ ಇವತ್ತು ತೀರ್ಮಾನ ಮಾಡ್ತಾರೆ. ಆ ತೀರ್ಮಾನಕ್ಕೆ ಎಲ್ಲರೂ ಬದ್ಧವಾಗಿರ್ಬೇಕಾಗುತ್ತೆ. ಇದು ರಾಜಕಾರಣ ಮಾಡ್ತಕ್ಕಂಥದ್ದು ಸೂಕ್ತ ಸಮಯ ಇಲ್ಲ. ಇವತ್ತು ಏನು ಗ್ಯಾಸ್ ಆಗಲಿ ಪೆಟ್ರೋಲ್ ಆಗಲಿ ಏನು ಇವತ್ತು ಸಮಸ್ಯೆ ಆಗ್ತದೆ, ಸಮಸ್ಯೆ ಆಗದೇ ಇರತಕ್ಕಂಥದ್ದು ಒಂದು ಕೇಂದ್ರ ಸರ್ಕಾರದಲ್ಲಿ ಕೂಡ ಈಗಾಗಲೇ ನಿನ್ನೆ ಮಂತ್ರಿಗಳು ಹೇಳಿದ್ದಾರೆ, ಈಗ ಆಲ್ರೆಡಿ 2 ಶಿಪ್ನ ಆಲ್ರೆಡಿ ತರಿಸ್ಕೊಂಡಿದ್ದಾರೆ. ಇಷ್ಟು ಕಷ್ಟ ಕಾಲದಲ್ಲಿ ಕೂಡ ಮಾತಾಡಿಕೊಂಡು ತರಿಸ್ತಾರೆ. ಈಗಾಗಲೇ DC ಅವರು ಬೆಳಿಗ್ಗೆ ಒಂದು ಲೆಟ್ರು ಕಳಿಸಿರ್ತಕ್ಕಂಥದ್ದು ನಾನು ನೋಡಿದ್ದೀನಿ. ಯಾವುದೇ ಸಮಸ್ಯೆ ಇಲ್ಲ, ಸುಮ್ಮನೆ ಗೊಂದಲ ಮಾಡ್ತಕ್ಕಂಥದ್ದಿಲ್ಲ, ಸಮಸ್ಯೆ ಇಲ್ಲದೆ ಪರಿಹಾರ ಮಾಡ್ತಕ್ಕಂಥದ್ದು ಮಾಡೋಣ. ಇದರಲ್ಲಿ ಕಮರ್ಷಿಯಲ್ ಗ್ಯಾಸ್ಗಳನ್ನು ಯಾರೋ ಅದನ್ನು ಮನೆ ಕೊಡ್ತಿರ್ತಕ್ಕಂಥ ಎತ್ಕೊಂಡು ಬಳಕೆ ಮಾಡಬರ್ತಕ್ಕಂಥದ್ದನ್ನು ಅವರು ವಾರ್ನ್ ಮಾಡಿದ್ದಾರೆ. ಇದರಲ್ಲಿ ಯಾವುದೇ ಸಮಸ್ಯೆ ಇಲ್ಲ, ಇದು ರಾಜಕಾರಣ ಮಾಡೋಕ್ಕೆ ಹೊರಟಿರ್ತಕ್ಕಂಥದ್ದು. ಕಾಂಗ್ರೆಸ್ನ ಒಂದು ಸುಮಾರು ವರ್ಷಗಳಿಂದ ನೋಡ್ಕೊಂಡು ಬರ್ತಾ ಇದ್ದೀವಿ. ಮೋದಿಯವರ ಏನು ಅವರು ಶಕ್ತಿ ಇದೆಯಲ್ಲ, ಆ ಶಕ್ತಿನ ಕುಗ್ಗಿಸ್ಬೇಕಂತೇಳಿ ವೋಟ್ ಚೋರ್ ಅಂತ ಮಾಡಿದ್ರು. ಅದ್ರ ಜೊತೆಗೆ ಮನ್ರೇಗಾ ಬಚಾವ್ ಅಂತ ಮಾಡಿದ್ರು, ಗಾಂಧೀಜಿಯವ್ರ ಹೆಸರು ತೆಗೆದು ಅಂತ ಮಾಡಿದ್ರು. ಅವ್ರು ಹೇಳ್ತಕ್ಕಂಥ ಒಂದೊಂದು ಹೇಳಿಕೆಗಳಿಗೆ, ಹೋರಾಟಕ್ಕೆ ಯಾವುದಕ್ಕೂ ಅರ್ಥ ಇಲ್ಲದಕ್ಕಂತ ಮಾಡ್ತಕ್ಕಂಥ ರಾಜಕಾರಣ ಮಾಡ್ತಾ ಇದ್ದಾರೆ. ಮುಂಬರುವ ದಿನಗಳಲ್ಲಿ ಜನರೇ ತೀರ್ಮಾನ ಮಾಡಿ ತಕ್ಕ ಪಾಠ ಕಳಿಸ್ತಾರೆ ಕಾಂಗ್ರೆಸ್.